ಯತಿ ತಾಯಿ ಮಗಳು ಬಾರಿ ನಕಲಿನ ಮಾಡ್ತಿರುವ. ಒಟ್ಟ ಎಲ್ಲರೂ ನಿಮ್ಮ ನಕಲಿಗೆ ನಕ್ಕ ನಕ್ಕ ಸಾಯ್ಬೇಕ. ಈ ಮುದುಗಳ್ಳಿ ತಲೆಯಾಗ ಏನ್ ವಿಚಾರ ಐತೋ ಏನೋ ಆ ದೇವರಿಗೆ ಗುರ್ತ. ಮಗಳ ಗಂಡ ಅಳಿಯಾಗ ಮನಿ ಬಿಟ್ಟು ಹೋಗು ಅಂತ ಈಕಿ ಜನ್ಮಕ್ಕೊಂದಿಷ್ಟು ಬೆಂಕಿ ಹಾಕ. ವೀರನಗೌಡ ಮಂದಾಕಿನಿದ ಅಗ್ನಿ ಸಾಕ್ಷಿಯಾಗಿ ಗುರು ಹಿರಿಯರ ಸಮ್ಮುಖದಾಗ ಮದುವೆಗೈತಿ. ಮದುವೆ ಅಂದ್ರೆ ಗೊಂಬಿ ಆಟ ಅಂತ ತಿಳ್ಕೊಂಡಾಳ. ಏ ಮದುವೆ, ನೀನೇನಾದ್ರೂ ನಿನ್ನ ಮಗಳ ಮದುವೆ ವಿರುದ್ಧ ಬಂದಿ ನಿನಗ ಸರಿಯಾದ ಬುದ್ಧಿ ಕಲಿಸಲಾರ್ದ ಬಿಡುದಿಲ್ಲ. ವೀರನಗೌಡ ಏನ್ಪಾ ನಮ್ಮ ಮನಿ ಊಟ ಹಿಡಿಸ್ತಾನ ಇಲ್ಲ? ಮಾವರ ನಿಮ್ ಮನಿ ಊಟ ಭಾರಿ ಚಲೋ ಐತ್ರಿ. ನಾ ಎಂದು ಅಂತ ಊಟನ ಉಂಡಿಲ್ಲ. ತಿರುಪೆ ಎತ್ತು ತಿರುಬೋಕಿ ಈ ಮನಿ ಅಂತ ಊಟ ನೀ ಯಾವಾಗ ಊಟ ಮಾಡ್ಬೇಕ? ವೀರನಗೌಡ ಮಂದಾಕಿನಿಗೆ ಹೋಗಿ ಹೇಳ ಎಲ್ಲಾರ್ಗಿ ತಯಾರಾಗನ್ನ. ನಿಮ್ಮ ಅಪ್ಪಾಜಿ ಫೋನ್ ಮಾಡಿದ್ರು, ಎಲ್ಲರೂ ಇವತ್ತ ಮಾಮನಿಗೆ ನಮ್ಮ ಊರಿಗೆ ಬರ್ರಿ ಅಂತ. ಅತ್ತಿ ಯಾರ್ಯಾರು ಹೋಗ್ಬೇಕ ಮಾಮನಿಗೆ ಉಷ್ಟ್ರಿಗೆ ಸಜ್ಜಾಗ ಕೇಳ. ಮಾಮನಿಗೆ ಗಂಡ ಹೆಂಡತಿ ಜೊತೆ ಒಂದೆರಡು ಮಂದಿ ಕಳಿಸ್ತಾರ. ಒಂದ್ ಕೆಲಸ ಮಾಡೋಣ, ನೀವಿಬ್ರು ಗಂಡ ಹೆಂಡತಿ, ಇವರಿಬ್ರು ಗಂಡ ಹೆಂಡತಿ, ನಾನೊಬ್ಬಕಿ ಸಾಕ. ಮತ್ತೆ ಯಾರು ಬೇಡ, 5 ಮಂದಿ ಕೇವಿ ಬಡ ಬಡ ಹೋಗಿ ಏನೈತಿ ಕಾರ್ಯಕ್ರಮ ಮುಗಿಸ್ಕೊಂಡ ಬರೋಣಂತ. ಅತ್ತಿ ಇವತ್ತ ವಸ್ತಿ ಆಕೇತಲ್ಲೇ, ಹುಡುಗರ್ನ ಹೆಂಗ್ ಬಿಟ್ಟು ಹೋಗುದು? ಅವರು ಹುಡುಗರು ನಮ್ಮನ್ ಬಿಟ್ಟು ಇರೋದಿಲ್ಲ. ಹುಡುಗರು ಗಿರ್ಜಾವನ್ನ ಜಗ್ಗ ಹಚ್ಕೊಂಡವು. ಒಂದ್ ರಾತ್ರಿಗೆ ಏನು ಆಗುದಿಲ್ಲ. ಗಿರ್ಜಾವನಂತೆಲ್ಲ ಇರ್ತಾರ ತಗೋ. ನಾವ 5 ಮಂದಿ ಬಡ ಬಡ ಹೋಗಿ ಬರೋಣಂತ. ಹುಡುಗರೇನೋ ಗಿರ್ಜಾವನ್ ಕಡೆ ಇರ್ತಾರ ಅಂತ ಇಟ್ಕೋ, ಆದ್ರ ಹುಡುಗರ್ನ ಬಿಟ್ಟಿರೋ ಶಕ್ತಿ ನನಗಿಲ್ಲ ಎತ್ತಿ. ನನ್ ಜೊತೆ ಹುಡುಗರ್ನು ಕರ್ಕೊಂಡು ಹೋಗ್ತೇನಿ. ಸರಿಯಾಗಿ ಹೇಳಿದಿ ನೋಡಣ್ಣ. ಬಂದ್ಲಿಕ್ಕೆ ಹಿರೇತನದ ಪರಿವಿ ರಾಜಣ್ಣ. ಹುಡುಗರು ನಿನ್ನ ಬಿಟ್ಟು ನನ್ನಂತೇಳಿ ಇರಬಹುದು. ನೀನ ಹುಡುಗರ್ನ ಬಿಟ್ಟಿರಂಗಿಲ್ಲ. ಮಲ್ಲವ್ವ ಆಕಿನು ಹುಡುಗರ್ನ ಬಾಳ ಹಚ್ಕೊಂಡಾಳ. ಆಕಿನ್ನು ಹುಡುಗರು ಬಿಟ್ಟಿರೋದಿಲ್ಲ. ಪಾಪ ಇದೆಲ್ಲ ಅತ್ತಿಗೆ ಗೊತ್ತಾ ಇಲ್ಲ. ಗಿರ್ಜಾ ಹುಡುಗರ್ನ ಕರ್ಕೊಂಡು ಎಲ್ಲರೂ ಹೋಗುನಂತ. ಅಣ್ಣ ಎಲ್ಲರೂ ಹೋಗುದ್ ಬೇಡ. ಇಲ್ಲೇ ಕೆಲವೊಂದು ವ್ಯವಸ್ಥೆ ಮಾಡೋದೈತಿ. ನಾನು ಅತ್ತಿ ಮನ್ಯಾಗ ಇರ್ತೀವಿ. ನೀವಿಬ್ರು ಗಂಡ ಹೆಂಡತಿ, ಅವರಿಬ್ರು ಗಂಡ ಹೆಂಡತಿ, ಹುಡುಗರು ಇಷ್ಟ ಮಂದಿ ಹೋಗ್ರಿ ಸಾಕ. ಅಲ್ಲ ಗಿರ್ಜಾ, ಅದು ಮಂದಾಕಿನಿ ಸಣ್ಣಕಿ, ಆಕಿಗೇನು ಇನ್ನೂ ತಿಳಿಯುವುದಿಲ್ಲ. ತಾಯಿ ಅದಕ್ಕಿ ನಾನಕಿಗೆ ಎಲ್ಲಾನು ತಿಳಿಸಿ ಹೇಳಬೇಕು. ಅದಕ್ಕ ನಾನು ಹೋಗಬೇಕ. ನೀನ್ ಬೇಕಾರೆ ಮನಿ ಒಳಗಿದ್ದ ಎಲ್ಲ ವ್ಯವಸ್ಥೆ ಮಾಡ. ಅತ್ತಿ ಮಂದಾಕಿನಿ ಸಣ್ಣ ಹುಡುಗಿಯಲ್ಲ, ಮದುವೆಯಾಗಿ ಗಂಡನ್ ಮಾಡ್ಕೊಂಡಾಕಿ. ಆಕಿನ ಹಿಂಗ ಕಟ್ ಹಾಕಿದೆ ಅಂದ್ರೆ ಗಂಡನ್ ಜೊತೆ ಆಕಿ ಯಾವಾಗ ಹೊಂದ್ಕೋಬೇಕ? ಅತ್ತಿ ಆಕಿಗೆ ಸ್ವಲ್ಪ ಸ್ವತಂತ್ರ ಕೊಡು. ಆಕಿನು ಆಕಿ ಮನ್ಯಾಗ ಅವ್ರ ಅತ್ತಿ ಮಾವ ಗಂಡ ಮನಿ ಸಂಸಾರ ಎಲ್ಲದಕ್ಕೂ ಹೊಂದ್ಕೊಳಕ ಪ್ರಯತ್ನ ಮಾಡ್ಲಿ. ನಮ್ ಗಿರ್ಜಾಗಿರು ತಿಳುವಳಿಕೆ ಈ ಮುದಿಮೂಳಿಗೆ ಇಲ್ಲ. ಲೇ ಗಿರ್ಜಿ, ನನಗ್ ಗುರ್ತೈತಿ. ಉರಿಯೋ ಬೆಂಕಿಗೆ ತುಪ್ಪ ಸುರಿಯಾಕಂತಿ. ನನ್ನ ಮಗಳ ಜೀವನ ಹಾಳಾಗಕ ನೀನ ಕಾರಣ. ನನ್ನ ಮಗಳು ಎಲ್ಲೇ ಅವ್ರ ಮನ್ಯಾಗ ಹೊಂದ್ಕೊಂತಾಳ ಅನ್ನೋದ ನನಗ ದೊಡ್ಡ ಚಿಂತೆ ಆಗೈತಿ. ಆಕಿ ಜೊತೆ ಹೋಗಿ ಆಕಿನ ಎಲ್ಲರಿಂದ ದೂರ ಇಟ್ಟ ಈ ಈರನಗೌಡನ ಎಂದು ಗಂಡ ಅಂತ ಒಪ್ಕೋಬಾರ್ದು. ಹಂಗ ಆಕಿ ತಲೆಯಾಗ ತುಂಬತೇನೆ. ಅತ್ತಿ ಗಿರ್ಜಾ ಹೇಳುದು ಕರೆಕ್ಟ್ ಐತಿ. ನೀನು ಗಿರ್ಜಾ ಮನ್ಯಾಗಿದ್ದ ಏನೋ ವ್ಯವಸ್ಥೆ ಮಾಡ್ಬೇಕಂತ ಅದನ್ನ ಮಾಡ್ಕೊರಿ. ನಾವೇನ್ ಇವತ್ತು ಹೋಗ್ತೇವಿ, ನಾಳೆ ಬರ್ತೇವಿ. ಏನಂತಿ ಅತ್ತಿ? ಆತಪ್ಪ, ನಿಮ್ಗೆ ಹೆಂಗ ಸರಿ ಕಾಣಿಸ್ತೈತಿ ಹಂಗ ಮಾಡ್ರಿ. ನಾನು ನನ್ನ ಮಂದಾಕಿನಿಗೆ ರೆಡಿ ಆಗ ನಮ್ಮ ಮನೆಗೆ ಹೋಗುನಂತ ಹೇಳಿ ಬರ್ತೇನೆ. ಯತ್ತೆ ಹಿಂದಿನ ಮನೆ ಜಾನಕಮ್ಮನ ಮನೆಗೆ ಹೋಗಿದ್ನಿ. ಯಾಕೋ ರಾಜಣ್ಣ ನೀನು ಹೋಗಿ ಸಜ್ಜಾಗ. ಆತ. ಯಾಕಂದ್ರ ಈ ಮನ್ಯಾಗ ದೊಡ್ಡವರು ಅನಿಸ್ಕೊಂಡವರು ಯಾರು ಇಲ್ಲ. ಒಂದ್ ವೇಳೆ ಇದ್ರು ದೊಡ್ಡತನ ಅನ್ನೋದ ಇಲ್ಲ. ಸರಿಯಾಗಿ ಹೇಳಿದಿ ನೋಡಿ ಗಿರ್ಜಾ. ಏನು ಮಾಡಕ್ಕಾಗಲ್ಲ. ಒಂದೊಂದ್ಸರಿ ದೊಡ್ಡವರು ಸಣ್ಣ ವಿಚಾರ ಇಟ್ಕೊಂಡು ಬರೀ ಸಣ್ಣ ಸಣ್ಣ ಮನಿ ಹಾಳು ಮಾಡೋ ಕೆಲಸನ ಮಾಡ್ತಾ ಹೋಗ್ತಾರೆ. ಏನ್ ಮಾಡಕ್ಕಾಗತ್ತಿ? ಅಂತವ್ರನ್ನ ನಾವು ಸುಧಾರ್ಸಕ್ಕಾಗಲ್ಲ, ಆ ದೇವ್ರ ಸುಧಾರಿಸ್ಬೇಕು. ಏ ಗಿರ್ಜಾ, ನೀನ ನನಗ ಹೇಳಕತ್ತಿ ಅಂತ ಅಷ್ಟು ತಿಳಿಲಾರ್ದಂತ ಮಂಕದಿನ್ನೆ ನಾನಲ್ಲ. ಚಲೋ ಆತ, ಬಿಡಿಸಿ ಹೇಳುವಂತ ಕಷ್ಟ ಪುಣ್ಯಕ ನನಗ್ ಸಿಗ್ಲಿಲ್ಲ. ಲೇ ಗಿರ್ಜಾ, ನೀನ್ ಮಾಡ್ತಾ ಇರೋದು ಸರಿಯಾಗಿಲ್ಲ.
ನನ್ನ ಮಗಳ ತಂಟಿಗೆ ಬಂದಿ ನಿನ್ನ ಅಷ್ಟು ಸುಲಭವಾಗಿ ಬಿಡೋದಿಲ್ಲ. ಅತ್ತಿ ಅತ್ತಿ ಇಷ್ಟ್ಯಾಕ ಜೋರಾಗಿ ಚೀರಿ ಮೈಯಾಗಿನ ಕಸುವನ್ನ ಕಳ್ಕೊಂತಿದಿ? ವಯಸ್ಸಾಗಿಂದ ಅತಿ ಉದ್ವೇಗ ಒಳ್ಳೇದಲ್ಲ. ಸ್ವಲ್ಪ ದೇವ್ರ ಜಪ ತಪ ಮಾಡ್ಕೊಂತ ಮನಸ್ಸನ್ನ ಒಂಚೂರು ಶಾಂತ ಮಾಡೋದನ್ನ ಕಲ್ಕೋ. ಲೇ ಗಿರಿಜಾ, ನಿನ್ನ ಹದ್ದು ಮೀರಿ ನಡ್ಕೊಳಕತ್ತಿ. ನಿನಗ್ ಮೊದ್ಲ ಹೇಳಕತ್ತೇನಿ, ನನ್ನ ತಂಟಿಗೆ ಬಂದವರು ಯಾರನ್ನೂ ಅಷ್ಟು ಸುಲಭವಾಗಿ ಬಿಟ್ಟಿಲ್ಲ. ಸುಮ್ನೆ ನನ್ನ ಮಗಳ ವಿಷಯಕ್ಕ ತಲೆ ಹಾಕಬೇಡ. ಗತಿ ಇಲ್ದ ಬಂದ ಬಿದ್ದಿ ಈ ಮನ್ಯಾಗ. ಬಾಯಿ ಮುಚ್ಕೊಂಡಿದ್ರೆ ಚಲೋ ಆತ. ಇಲ್ಲಂದ್ರ ಈ ಮನೆಯಿಂದ ನಿನ್ನ ಹೆಂಗ ಎತ್ತಂಗಡಿ ಮಾಡ್ಬೇಕನ್ನೋದು ನನಗ ಸರಿಯಾಗಿ ಗುರ್ತೈತಿ. ಎತ್ತಿ ನನ್ನ ಎತ್ತಂಗಡಿ ಮಾಡೋದು ಒತ್ತಟೆ ಇರ್ಲಿ, ನಿನ್ನ ಜೀವನ ನೋಡ್ಕೋ. ರಾಜಣ್ಣಗ ನಿನ್ನ ಮಗಳು ಕೊಟ್ಟು ಈ ಇಡೀ ಆಸ್ತಿನ ನಿನ್ನ ಮುಷ್ಟಾಗಿಟ್ಕೊಂಡೆ ನಮ್ಮನ್ನೆಲ್ಲ ಈ ಮನೆಯಾಗಿಂದ ಹೊರಗೆ ಹಾಕ್ಬೇಕಂತ ನಿನ್ ಹೊಂಚ ಇತ್ತಲ್ಲ, ಅದಂತರೂ ನೆರವೇರ್ಲಿಲ್ಲ. ಈಗ ನಿನ್ನ ಮಗಳ ಮದುವೆ ವೀರನ್ ಗೌಡನ್ ಜೊತೆ ಆಗೈತಿ. ಅದಕ್ಕ ನಿನಗ ಈ ಮನ್ಯಾಗ ಜಗ ಇಲ್ಲ. ಒಂದು ನಿನ್ನ ಗಂಡನಂತೆಲ್ಲ ಹೋಗ, ಇಲ್ಲ ಅಂದ್ರ ನಿನ್ನ ಮಗಳ ಮನೆಗೆ ಹೋಗಿ ನಿನ್ನ ಬೀಗರ ಸೇವಾ ಮಾಡ. ಅದನ್ನ ಬಿಟ್ಟ ನಮ್ಮ ರಾಜಣ್ಣನ ಮನ್ಯಾಗ ಏನಾರ ನಿನ್ನ ಬಾಲ ಬಿಚ್ಚಾಕ ಬಂದಿ ನಾನು ಸುಮ್ಮನೆ ಇರಂಗಿಲ್ಲ, ತಿಳ್ಕೋ. ಲೇ ಗಿರ್ಜಾ, ನೀ ಹೆಂಗ ಈ ಮನೆ ಮಗಳ, ನಾನು ಈ ಮನ್ಯಾಗ ಹುಟ್ಟದಕ್ಕೆ. ನನಗೂ ಈ ಮನೆಯೊಳಗ ಹಕ್ಕೈತಿ. ನಿನಗ ಈ ಮನ್ಯಾಗ ಹಕ್ಕೈತೆ? ನೀ ಯಾವಾಗ ನಮ್ಮ ಅಪ್ಪಗ ಗಂಟ ಬಿದ್ದ ನಿನ್ನ ಪಾಲಿನ ಆಸ್ತಿ ಎಲ್ಲಾನು ತಗೊಂಡು ಹೋಗಿ ನಿನ್ನ ಗಂಡಗ ತುಂಬಿದ್ಯೋ ಅವತ್ತ ಈ ಮನೆಯ ಹಕ್ಕ ಪೂರ್ತಿ ಕಳ್ಕೊಂಡಿ. ಇನ್ನೊಂದ್ಸರಿ ಈ ಮನ್ಯಾಗ ಹಕ್ಕೈತಿ ಅಂತ ಮಾತಾಡಿದೆ ಅಂದ್ರ ನಾ ಸುಮ್ಮನೆ ಇರಂಗಿಲ್ಲ. ನಿಮ್ಮಪ್ಪ ನನಗೆ ಸರಿಯಾದ ಆಸ್ತಿ ಹಂಚಿಕೆ ಮಾಡಿ ಕೊಟ್ಟಿಲ್ಲ. ಅದಕ್ಕ ಇನ್ನು ಈ ಮನ್ಯಾಗ ನನ್ನ ಹಕ್ಕ ಉಳ್ದೈತಿ. ನಿನ್ನ ಹಕ್ಕ ಏನೇನೈತಂತ ನಾನೆಲ್ಲ ತೋರಿಸ್ತೇನೆ. ಈಗ ಅವರೆಲ್ಲ ಮಾಮನಿಗೆ ಹೊಂಟಾರ, ಹೋಗ್ಲಿ. ನೀನೇನಾರ ನಿನ್ನ ಮಗಳ ಜೊತೆ ಹೋಗೋ ವಿಚಾರ ಇಟ್ಕೊಂಡಿ ಇಲ್ಲಿಗೆ ಬಿಟ್ಬಿಡೆ. ನನ್ನ ಮಗಳ ಮಂದಾಕಿನಿ ಜೊತೆ ಹೋಗೇ ಹೋಗ್ತೇನೆ. ಏನ್ ಮಾಡ್ತಿ? ಗಿರಿಜಾ, ಎಲ್ಲರೂ ತಯಾರಾದ್ವಿ, ನೀನು ಅತ್ತಿ ಬಂದ್ಬಿಡ್ರಿ. ಹೆಂಗೂ ನಾಳೆ ಬರ್ತೀವಲ್ಲ. ನಾನು ಅದನ್ನ ಹೇಳಾಕತ್ತೇನೆ ರಾಜನ್ ಗೌಡ. ಈ ಗಿರಿಜವ್ವ ನನ್ನ ಮಾತು ಕೇಳಂಗೇ ಇಲ್ಲ ಅಂತಾಳ. ಅಣ್ಣ, ಈಗರ ಜಾನಕಮ್ಮನ ಹತ್ರ ಹೋಗಿದ್ಯಾ ಅಂತ ಹೇಳಿದ್ನಲ್ಲ, ಯಾರ್ಯಾರು ಕಳಿಸ್ಬೇಕು ಅಂತ ಕೇಳಾಕ ಹೋಗಿದ್ಯಾ? ಜಾನಕಮ್ಮಗ ಏನಂದ್ಲ? ವೀಕ್ಷಕರೇ, ರೇಖಾ ನಾಗ್ ಶೆಟ್ಟಿ ಅವರು ಕಮೆಂಟ್ ಮಾಡ್ಯಾರಿ. ಅವರ ಕಾಕ ಹಾಗೂ ಕಾಕಿಯಾದ ಜಗನ್ನಾಥ್ ಹಾಗೂ ಅನಿತಾ ಇವರಿಗೆ ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು. ಹಂಗ ಶಿವಕುಮಾರ್ ಮತ್ತು ರೇಖಾ ಅವರಿಗೆ ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು. ನಿಮ್ಮೆಲ್ಲರ ಜೀವನದಲ್ಲಿ ಸದಾ ಖುಷಿ ತುಂಬಿರ್ಲಿ ಅಂತ ನಾನು ಆ ದೇವರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ವೀಕ್ಷಕರ, ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ರಿ. ಆದಷ್ಟು ನಮ್ಮ ವಿಡಿಯೋಗಳನ್ನ ಶೇರ್ ಮಾಡ್ರಿ. ಹೊಸದಾಗಿ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇರುವಂತ ವೀಕ್ಷಕರಲ್ಲಿ ಕೈ ಮುಗಿದು ಕೇಳ್ಕೊತೀನಿ. ಪ್ಲೀಸ್ ನಮ್ಮ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ವೀಕ್ಷಕರ, ವಿಡಿಯೋ ನೋಡಿಂದ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ. ಯಾಕಂದ್ರೆ ನೀವು ಕೊಟ್ಟಿರುವಂತ ಅಭಿಪ್ರಾಯಗಳಿಂದಾನೇ ಈ ಕಥೆಗಳು ಇಷ್ಟು ಚೆನ್ನಾಗಿ ಮೂಡಿ ಬರ್ತಾ ಇರೋದು. ಅದಕ್ಕೆ ಸ್ನೇಹಿತರೆ, ನಿಮ್ಮ ಅಭಿಪ್ರಾಯವನ್ನ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ.